ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ದುರ್ಯೋಧನನ ಮೂರ್ಖ ಸ್ವಭಾವಕ್ಕೆ ಬೇಸರಿಸಿ ರಾಜರೆಲ್ಲರೂ ಸಭೆಯಿಂದ ಎದ್ದುದು, ವ್ಯಾಸನ ಮತ್ತು ಗಾಂಧಾರಿಯ ಮುಂದೆ ಸಂಜಯನು ಉಭಯ ಪಕ್ಷದ ಬಲಾಬಲಗಳನ್ನು ತಿಳಿಸಿದುದು ಎಂಬ 66ನೆಯ ಅಧ್ಯಾಯಕ್ಕೆ ಸ್ವಾಗತ. ಓ ಜನಮೇಜಯ ರಾಜ, ಕೇಳು. ದುರ್ಯೋಧನನು ಧೃತರಾಷ್ಟ್ರನ ಹಿತೋಪದೇಶ ಒಂದಕ್ಕೂ ಕಿವಿಗೊಡದೆ ಉಳಿದವರು ಮಾತಾಡದೆ ಸುಮ್ಮನಿರಲು ರಾಜರೆಲ್ಲರೂ ಅಲ್ಲಿಂದ ಎದ್ದು ಹೊರಡಲು ಉದ್ಯುಕ್ತರಾದರು. ಎಲ್ಲರೂ ಹೋದ ಮೇಲೆ ಧೃತರಾಷ್ಟ್ರನು ತನ್ನ ಮಗನ ಮೇಲಿನ ಮೋಹದಿಂದ ಅವನಿಗೂ ಅವನನ್ನು ಆಶ್ರಯಿಸಿದ ರಾಜರಿಗೂ ಕ್ಷೇಮ ಉಂಟಾಗಬೇಕೆಂದು ಕೋರುತ್ತಾ ಏಕಾಂತದಲ್ಲಿ ಸಂಜಯನನ್ನು ಕುರಿತು ಪಾಂಡವ ಕೌರವರ ಬಲಾಬಲ ತಾರತಮ್ಯದ ವಿಷಯವಾಗಿ ತಿರುಗಿ ಪ್ರಶ್ನೆ ಮಾಡಿದನು. ಓ ಸಂಜಯ, ನಮ್ಮ ಸೈನ್ಯದ ಶಕ್ತಿ ಸಾಮರ್ಥ್ಯಗಳನ್ನು ನೀನು ಬಲ್ಲೆ. ಪಾಂಡವರ ಕಡೆಯ ಸೈನ್ಯವು ನಮ್ಮ ಸೈನ್ಯಕ್ಕಿಂತಲೂ ಯಾವ ಭಾಗದಲ್ಲಿ ಅಧಿಕ ಬಲವುಳ್ಳದ್ದು? ನೀನು ಈ ಎರಡು ಸೈನ್ಯಗಳ ಬಲಾಬಲವನ್ನು ಅರಿತವನು. ಧರ್ಮ ಅರ್ಥಗಳ ನಿಶ್ಚಯವು ನಿನಗೆ ಚೆನ್ನಾಗಿ ತಿಳಿದಿದೆ. ಆದುದರಿಂದ ಈ ಸೈನ್ಯಗಳೆರಡು ಯುದ್ಧಕ್ಕೆ ನಿಂತ ಪಕ್ಷದಲ್ಲಿ ಯಾವ ಪಕ್ಷವು ಜಯ ಹೊಂದುವುದು, ಯಾವುದು ಮುರಿದು ಹೋಗುವುದು, ಅದನ್ನು ನಿನಗೆ ತೋರಿದಂತೆ ತಿಳಿಸು ಎಂದನು. ಆಗ ಸಂಜಯನು, ಓ ರಾಜ, ಕೇಳು. ನನ್ನ ಅಭಿಪ್ರಾಯಗಳೊಂದನ್ನು ನಿನಗೆ ಏಕಾಂತವಾಗಿ ತಿಳಿಸಲಾರೆನು. ಹಾಗೆ ತಿಳಿಸಿದ ಪಕ್ಷದಲ್ಲಿ ನಿನಗೆ ಕೋಪ ಉಂಟಾಗಬಹುದು. ಆದುದರಿಂದ ನ್ಯಾಯ ಅನ್ಯಾಯಗಳನ್ನು ಚೆನ್ನಾಗಿ ತಿಳಿದ ವ್ಯಾಸ ಮಹರ್ಷಿಯನ್ನು, ನಿನ್ನ ಪತ್ನಿಯಾದ ಗಾಂಧಾರಿಯನ್ನು ಕರೆಯಿಸು. ಅವರಿದ್ದರೆ ನಿನ್ನ ಆಗ್ರಹವನ್ನು ತಡೆಯಬಲ್ಲರು. ಅವರಿಗೆ ಎದಿರಾಗಿಯೇ ಕೃಷ್ಣಾರ್ಜುನರ ಉದ್ದೇಶಗಳನ್ನೆಲ್ಲ ವಿಸ್ತಾರವಾಗಿ ತಿಳಿಸುವೆನು ಎಂದನು. ಆಗ ಧೃತರಾಷ್ಟ್ರನು ವಿದುರನ ಮೂಲಕವಾಗಿ ವ್ಯಾಸನನ್ನು ಗಾಂಧಾರಿಯನ್ನು ಅಲ್ಲಿಗೆ ಕರೆಯಿಸಲು ವಿದುರನು ಅವರಿಬ್ಬರನ್ನು ಸಭೆಗೆ ಕರೆತಂದನು. ಆಗ ವ್ಯಾಸನು ಸಂಜಯನನ್ನು ಕುರಿತು, ಓ ಸಂಜಯ, ಕೃಷ್ಣಾರ್ಜುನರ ವಿಷಯವಾಗಿ ಅಲ್ಲಿ ನೀನು ಏನೇನನ್ನು ತಿಳಿದು ಬಂದೆಯೋ ಅವೆಲ್ಲವನ್ನು ಧೃತರಾಷ್ಟ್ರನಿಗೆ ವಿಸ್ತಾರವಾಗಿ ವಿವರಿಸು ಎಂದನು. ಇದು 66ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.